ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಟ್ರೈಪಾಡ್ನ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಈ ಪ್ರಾಡಕ್ಟ್ನ ಅಮೆಝಾನಿನಲ್ಲಿ ಆರ್ಡ್ರ್ ಮಾಡಿದ್ದೆ. ಇದ್ರ ಪ್ರೈಸ್ ಬಂದು $899. ಈ ಪ್ರಾಡಕ್ಟ್ ಹೆಸರು ZOVO S11 ಅಂತ. ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಕಾಮೆಂಟಲ್ಲಿ ನಾನು ಈ ಪ್ರಾಡಕ್ಟ್ ಲಿಂಕ್ನ ಕೊಡ್ತೀನಿ, ಬೇಕಂದರೆ ಪರ್ಚೇಸ್ ಮಾಡಿ. ನೋಡಿ, ಬಿಲ್ ಬಂದಿದೆ. ಇದ್ರ ಪ್ರೈಸ್ ಬಂದು $899. ನೋಡಿ, ಓಪನ್ ಮಾಡಿದೆ. ಈ ಥರ ಕವರಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತಾರೆ ಬಾಕ್ಸ್ ಒಳಗಡೆ. ನೋಡಿ ಹೇಗಿದೆ ಅಂದರೆ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿದೆ, ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಮೇಲಿಂದ ಗೊತ್ತಾಯಿತು ಈ ಥರ ಎಳೆದ್ಬಿಟ್ಟು ಓಪನ್ ಮಾಡೋದಂತ. ಬನ್ನಿ ಮೊಬೈಲಿಗೆ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ. ನೋಡಿ ಇವಾಗ ಅದು ಅಷ್ಟೇ. ನೋಡಿ ಯಾವ ಥರ ಬೇಕಂತ ಆ ಥರ ಫಿಕ್ಸ್ ಮಾಡ್ಬೋದು. ಅದು ವಾಟರ್ ಲೆವೆಲ್ ಇದೆಯಲ್ಲ, ಅದನ್ನು ಸ್ಟ್ಯಾಂಡ್ನ ನೆಲಕ್ಕೆ ಫಿಕ್ಸ್ ಮಾಡಬೇಕಾದ್ರೆ ಆ ವಾಟರ್ ಲೆವೆಲ್ ನೋಡ್ಕೊಂಡು ಫಿಕ್ಸ್ ಮಾಡ್ಬೋದು. ಹಾಗೆ ನೋಡಿ ಇದು ಎಷ್ಟು ಫ್ಲೆಕ್ಸಿಬಲ್ ಇದೆ. ಇದ್ರದ್ದು ಸ್ಟ್ಯಾಂಡ್ಸ್ 3 ಲೆಗ್ಗೂ ಕೂಡ ತುಂಬ ಫ್ಲೆಕ್ಸಿಬಲ್ ಇದೆ. ಹಾಗೆ ಇದು 180 ಡಿಗ್ರಿ ರೊಟೇಟ್ ಆಗುತ್ತೆ. ಅದರಿಂದ ನಾವು ಯಾವ ಆ್ಯಂಗಲಲ್ಲಾದ್ರೂ ಶೂಟ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಒಂದೇ ಕೈಯಲ್ಲಿ. ನೋಡಿ ಹಾಗೆ ವಿಡಿಯೋ ನೋಡಿ ಎಷ್ಟು ಸ್ಟೆಬಲ್ ಇದೆ. ಹಾಗೆ ಇದು ಪೋರ್ಟ್ ಕೊಟ್ಟಿದ್ರಲ್ಲ, ಅದು ಏನಾದರೂ ಆಡಿಯೋ ಡಿವೈಸ್ನ ಕನೆಕ್ಟ್ ಮಾಡೋಕ್ಕೋಸ್ಕರ. ಹಾಗೆ ನೋಡಿ ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಸ್ಟೆಬಲ್ ಇದೆ. ನೋಡಿ ತುಂಬ ಸ್ಟೆಬಲ್ ಇದೆ. ಎಷ್ಟು ಚೆಕ್ ಮಾಡಿದ್ರೂ ಏನೂ ಡಿಸ್ಟರ್ಬೆನ್ಸ್ ಇಲ್ಲ. $899ಗೆ ಇದು ತುಂಬ ವರ್ತ್ ಅನಿಸ್ತು. ಇದನ್ನು ಬೈಕ್ ಬೇಕಾದರೂ ಮೌಂಟ್ ಮಾಡ್ಬೋದು. ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದೇ ಟ್ರೈಪಾಡ್ನ ಯೂಸ್ ಮಾಡಿ ಒಂದು ಬ್ಲಾಗ್ ಮಾಡ್ತೀನಿ. ಸ್ಟೇ ಟ್ಯೂನ್ ಫಾರ್ ದಟ್ ವಿಡಿಯೋ.